ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ, ಇದು ಎಲ್ರಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮನೇಲಿ ಯಾರಿಗಾದ್ರು ಕೋಲ್ಡ್ ಇದ್ದು ಇಲ್ಲ ಕೆಮ್ಮು ಆ ಥರ ಏನಾದ್ರು ಇದ್ದರೆ ನಾನು ಇವತ್ತು ತೋರಿಸ್ತಿರೋ ರೆಸಿಪಿನ ನೀವು ಅವ್ರಿಗೆ ಮಾಡಿಕೊಟ್ರೆ ಅವ್ರ ಕೆಮ್ಮು, ಗಂಟ್ಲು ನೋವು ಎಲ್ಲ ತಕ್ಷಣ ಮಾಯ ಆಗಿಬಿಡುತ್ತೆ. ಬನ್ನಿ, ಅದು ಯಾವ ರೆಸಿಪಿ ಅದೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ನೀವು ಈ ರೆಸಿಪಿ ಟ್ರೈ ಮಾಡಿ ಅದ್ರ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ನೀವು ಇದನ್ನು ಖಾರ ಚಟ್ನಿ ಅಂತ ಕರಿಬೋದು, ಇಲ್ಲ ಅಂದರೆ ಗೊಡ್ಗಾರ ಅಂತ ಕೂಡ ಕರಿಬೋದು. ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ ಮೊದಲಿಗೆ 2-3 ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಸಿಪ್ಪೆ ನಾನು ತೆಗೆದಿಲ್ಲ. ನೀವು ಈ ಥರ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇದನ್ನು ನಾವು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನಾನು ಇವತ್ತು ಮಾಡ್ತಿರೋದು 1 ವಾರಕ್ಕೆ ಬೇಕಾದಷ್ಟು, ಸೊ ನಾನು ಅಷ್ಟೇ ಕ್ವಾಂಟಿಟಿನ ತೊಗೋತಾ ಇದ್ದೀನಿ. ನಂತರ ಪೆಪ್ಪರ್ ಪೌಡರ್ನ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಡೈರೆಕ್ಟ್ ಪೆಪ್ಪರ್ ಇದ್ದರೂ ಕೂಡ ಹಾಕೋಬೋದು. 3-4 ಲವಂಗ, ನಂತರ 2-2.5 ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇದನ್ನು ನೀವು ಅನ್ನದ ಜೊತೆ ಕೂಡ ತಿನ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಕೆಂಪು ಚಟ್ನಿನ ಹಾಕ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ಚಪಾತಿ ಆಗಲಿ ದೋಸೆ ಆಗಲಿ ಅದಕ್ಕೂ ನೀವು ತುಪ್ಪ ಹಾಕ್ಕೊಂಡು ಈ ಚಟ್ನಿ ಜೊತೆ ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಹಾಕೊಂಡ ನಂತರ ನಾನಿಲ್ಲಿ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 2-3 ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಿಮ್ಮ ಖಾರದ ಪುಡಿ ಖಾರ ಎಷ್ಟು, ನಿಮಗೆ ಎಷ್ಟು ಖಾರ ಬೇಕು ಅನ್ನೋದ್ರ ಮೇಲೆ ನೀವು ಖಾರದ ಪುಡಿನ ಹಾಕೋಬೋದು. ತುಂಬ ಖಾರ ಇಷ್ಟಪಡೋರು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಖಾರ ಹಾಕೋಬೋದು. ನೀವು ಖಾರ ಜಾಸ್ತಿ ಆದ್ರೂ ಪರವಾಗಿಲ್ಲ. ತುಪ್ಪದ ಜೊತೆ ಇದನ್ನು ತಿಂದಾಗ ಅಷ್ಟಾಗಿ ಖಾರ ಅಂತ ಅನಿಸಲ್ಲ. ಇಲ್ಲ ನನಗೆ ಖಾರ ಅಷ್ಟೊಂದು ಇಷ್ಟ ಇಲ್ಲ, ಸ್ವಲ್ಪ ಬೇಕು ಅನ್ನೋರು 1 ಇಲ್ಲ 2 ಸ್ಪೂನಷ್ಟು ಖಾರದ ಪುಡಿನ ಹಾಕೋಬೋದು. ನಂತರ ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಾವು ಇದಕ್ಕೆ ನೀರು ಹಾಕ್ದಲೇ 1-2 ಸಲ ರುಬ್ಬಿಸ್ಕೊಳ್ಳೋಣ. ನಾನು ನೀರು ಹಾಕೊಳ್ದಲೇ ರುಬ್ಬಿದ್ದೀನಿ, ಈ ಥರ ಇದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನೀವು ನೋಡ್ಬೋದು, ಇದು ನೀರು ಹಾಕಿ ರುಬ್ಬಿದ ಮೇಲೆ ಈ ಥರ ಕಾಣಿಸುತ್ತೆ. ಇವಾಗ ಇದನ್ನು ಯಾವುದರಲ್ಲಿ ಸ್ಟೋರ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾವುದಾದರೂ ಏರ್ ಟೈಟ್ ಕಂಟೈನರ್ನ ತಗೊಳ್ಳಿ. ಆದಷ್ಟು ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ಏರ್ ಟೈಟ್ ಕಂಟೈನರ್ ಆಗಿದ್ದರೆ ಇನ್ನೂ ಒಳ್ಳೆಯದು. ಇದನ್ನು ನಾವು ಈ ಥರ ಸ್ಟೋರ್ ಮಾಡೋದ್ರಿಂದ ತುಂಬ ದಿನಗಳ ಕಾಲ ಇದನ್ನು ಇಟ್ಕೋಬೋದು. ಇದನ್ನು ಯಾವುದೇ ರೀತಿಯಾದ ಫ್ರಿಜ್ಜಲ್ಲಿರೋದಾಗಲಿ ಏನೂ ನೆಸೆಸರಿ ಇಲ್ಲ. ಇದನ್ನು ನಾವು ನೀಟಾಗಿ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಆಮೇಲೆ ನಾವು ಇದನ್ನು ಯೂಸ್ ಮಾಡಬೇಕಂದ್ರೂ ಅಷ್ಟೇ, ಕೈಯೆಲ್ಲ ಹಾಕೋ ಬದಲು ಒಂದು ಸ್ಪೂನ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೋಬೋದು. ನಾನು ಮುಂಚೆನೇ ಹೇಳ್ದಂಗೆ ಇದನ್ನು ನಾವು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಇದನ್ನು ಸೇವಿಸ್ಬೋದು. ನಾವೆಲ್ಲರೂ ಆಚೆ ಹೋಗ್ತಿದ್ದೀವಿ, ನಮಗೇನಾದ್ರು ಬೇಕು ಅಂತ ಅಂದಾಗ ನಾವು ಈ ಥರ ಮಾಡಿಕೊಂಡು ಇದನ್ನು ಕ್ಯಾರಿ ಮಾಡ್ಬೋದು. ಇದನ್ನು ನಾವು ಅನ್ನದ ಜೊತೆ ಆದರೂ ತಿನ್ಬೋದು, ಇಲ್ಲ ಚಪಾತಿ ಜೊತೆನೂ ಕೂಡ ತಿನ್ಬೋದು, ದೋಸೆ ಜೊತೆನೂ ಕೂಡ ಇದನ್ನ ತಿನ್ಬೋದು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ತಿಂದರೆ ನಿಜವಾಗ್ಲೂ ಈ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಎಲ್ರಿಗೂ ಇದು ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇದೇ ಥರ ಜಾಸ್ತಿ ರುಚಿಕರವಾದ ರೆಸಿಪಿ ಬೇಕಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.